ಹಾಯ್ ಹಲೋ ನಮಸ್ಕಾರ. ನಾನಿವತ್ತು ಹೊರಟದ್ದು ಮುಣ್ಕೂರಿಗೆ, ಅಲ್ಲಿ ಗಣಪತಿ ವಿಸರ್ಜನೆ. ಹಾಗಾಗಿ ನಾನು ನನ್ನಿಬ್ಬರು ಮಕ್ಕಳು ಹಸ್ಬೆಂಡು ಹೋಗ್ತಾ ಇದ್ದೇವೆ. ಆ್ಯಂಡ್ ನಾವೀಗ ಟೆಂಪಲ್ ರೀಚ್ ಆದೆವು. ನಾವು ಸೈಡಲ್ಲಿ ಹಿಂದ್ಗಡೆಯಲ್ಲಿ ಗಾಡಿ ಇಟ್ಟಿದ್ದರಿಂದ ಆಚೆ ಬದಿಯಿಂದ ಬಂದೆವು ಒಳಗಡೆ ಟೆಂಪಲ್ಗೆ. ಆ್ಯಂಡ್ ಮೊದಲಿಗೆ ಟೆಂಪಲಿಗೆ ಹೋಗಿ ದೇವರಿಗೆ ಕೈ ಮುಗಿದು ದೇವರ ಪ್ರಸಾದ ತಗೊಂಡು ಆಮೇಲೆ ಸೀದಾ ಹೋದೆವು ಊಟದ ಕಡೆಗೆ. ಅಲ್ಲಿ ತುಂಬ ರಶ್ ಆಗಿತ್ತು. ಸ್ವಲ್ಪ ಹೊತ್ತಾದ ನಂತರ ನಮ್ಮನ್ನು ಒಳಗೆ ಬಿಟ್ಟರು ಊಟದ ಕೋಣೆಗೆ. ತುಂಬ ಜನ ಬಂದಿದ್ದರು, ನೋಡಿ ಎಷ್ಟು ಜನ ಬಂದಿದ್ದಾರೆ ಗಣಪತಿ ವಿಸರ್ಜನೆ ನೋಡಲಿಕ್ಕೆ. ಹಾಗೆ ಊಟಕ್ಕೆ ಸಹ ಅಂತೂ ಊಟ ಬಡಿಸಿದ್ರು. ಊಟ ಮಾಡಲಿಕ್ಕೆ ಕೂತೆವು ನಾವು. ಆ್ಯಂಡ್ ನನ್ನ ಮಗನಿಗೆ ಅಟಕ್ತಿರ್ಲಿಲ್ಲ, ಆದರೂ ಚೆಂದ ಮಾಡಿ ಊಟ ಮಾಡ್ತಾ ಇದ್ದ ಅವನೇ. ಆ್ಯಂಡ್ ಊಟ ಆದ ನಂತರ ಒಳಗಡೆನೇ ಗೇಮ್ಸ್ ನಡೀತಾ ಇತ್ತು, ಅದನ್ನು ನೋಡಲಿಕ್ಕೆ ಹೋದೆವು. ಅಲ್ಲಿ ದೊಡ್ಡವರಿಗೆ ಸಣ್ಣವರಿಗೆ ಎಲ್ರಿಗೂ ಗೇಮ್ ನಡೀತಾ ಇತ್ತು. ಮೊದಲಿಗೆ ಈ ಬಾಟ್ಲ್ ಒಳಗೆ ಪೆನ್ ಹಾಕಲಿಕ್ಕೆ ಗೇಮ್ ಇತ್ತು, ಆಮೇಲೆ ಬಲೂನ್ ಹೊಡೆಯೋ ಗೇಮ್ ಇತ್ತು. ಆಮೇಲೆ ಸ್ವಲ್ಪ ಹೊತ್ತಾದ ನಂತರ ನಾನು ಹೊರಗಡೆ ಅಲ್ಲಿ ಗೇಮ್ ನಡೀತಾ ಇತ್ತಲ್ವ, ಅದಕ್ಕೆ ನಾನು ಹೊರಗಡೆ ಹೋಗಿ ಗಣಪತಿ ವಿಡಿಯೋ ಮಾಡ್ಕೊಂಡು ಬಂದೆ. ಆಮೇಲೆ ಬಿಸ್ಕಿಟು ಬಾಯಿಯೊಳಗೆ ಹಾಕಲಿಕ್ಕೆ ಕೈಯಲ್ಲಿ ಮುಟ್ಟದೆ, ಅದು ದೊಡ್ಡವರಿಗೂ ಸಣ್ಣವರಿಗೂ ಚಿಕ್ಕ ಮಕ್ಕಳಿಗೂ ಹೆಣ್ಮಕ್ಳಿಗೂ ಗಂಡು ಮಕ್ಕಳಿಗೆ ಎಲ್ರಿಗಿತ್ತು. ಆಮೇಲೆ ಮ್ಯೂಸಿಕ್ ಚೇರ್ ಇತ್ತು, ದೊಡ್ಡವರಿಗೂ ಇತ್ತು. ಆಮೇಲೆ ಒಂದು ಸಿಂಹ ಬಂತು ಒಳಗಡೆ ನಲಿತಾ ಇತ್ತು. ಆಮೇಲೆ ಎಲ್ಲ ಆದ ನಂತರ ಅದೆಲ್ಲ ಗೇಮ್ ಎಲ್ಲ ಒಳಗಡೆ ಆಯಿತು. ಇನ್ನು ಬಾಕಿದ ಉಳಿದ ಗೇಮ್ ಹೊರಗಡೆ ನಡೀತಿತ್ತು. ಸೊ ಅದಕ್ಕೆ ನಾವೆಲ್ಲ ಹೊರಗಡೆ ಬಂದೆವು. ಹೊರಗಡೆ ಮಡಿಕೆ ಹೊಡೆಯೋ ಸ್ಪರ್ಧೆ ನಡೀತಾ ಇತ್ತು. ಆವಾಗಲೇ ಜೋರು ಮಳೆ ಬರ್ತಾಯಿತ್ತು. ಸೊ ನಾವು ಛತ್ರಿ ಇಟ್ಕೊಂಡು ಅದು ನೋಡ್ತಾ ಇದ್ದೇವೆ. ಮಳೆಗೂ ನೋಡುವ ಖುಷಿಯೇ ಬೇರೆ. ಅಂದರೆ ವರ್ಷಕ್ಕೊಮ್ಮೆ ಆಗೋದಲ್ವ, ಅದನ್ನು ಯಾರು ನೋಡೋದು ಮಿಸ್ ಮಾಡ್ತಾರೆ. ಈ ಹುಲಿ ವೇಷ ಆ್ಯಂಡ್ ಚೆಂಡೆ ಬಡಿಯೋದು, ಆಮೇಲೆ ನಾಸಿಕ್ ಬ್ಯಾಂಡ್, ಅದೆಲ್ಲ ನೋಡುವ ಖುಷಿಯೇ ಬೇರೆ ನಮಗೆ. ವರ್ಷಕ್ಕೊಮ್ಮೆ ಬರೋದಲ್ವ. ಸೊ ಇಲ್ಲಿ ಪಿರಮಿಡ್ ಥರ ಮಾಡಿ ಮಡಿಕೆ ಹೊಡಿತಾ ಇದ್ದಾರೆ ನಮ್ಮೂರಿನ ಜನರು. ಮೇಲಿಂದ ಹೊಡಿತಾ ಇದ್ದಾನಲ್ಲ ಅದು ನನ್ನ ತಮ್ಮ. ಆ್ಯಂಡ್ ಚೆಂಡೆ ಅವರೆಲ್ಲ ಬಂದರು. ಅಂದರೆ ಇದು ಮೆರವಣಿಗೆಯಲ್ಲಿ ಬರಬೇಕು. ಅಲ್ಲಿ ಹುಲಿದು ವೇಷ ಹಾಕ್ತಾರಲ್ಲ, ಅಲ್ಲಿಂದ ಮೆರವಣಿಗೆಯಿಂದ ಬರ್ತಾ ಇದ್ದೆ. ಈಗ ಒಂದು ದೊಡ್ಡ ಕಾಲಿದ್ದು, ಅಂದರೆ ತುಳುವಲ್ಲಿ ಮರಕಾಲು ಅಂತ ಹೇಳ್ತಾರೆ, ಆ ಹುಲಿ ಎರಡು ಹುಲಿ ಹಾಕಿದ್ರು, ಹುಲಿ ವೇಷ ಹಾಕಿದ್ರು. ಆಮೇಲೆ ನಮ್ಮ ಊರಲ್ಲಿ ಸ್ಪೆಷಲ್ ಅಂದರೆ ಈ ದಂಡಿಗೆಯಲ್ಲಿ ಸಿಂಹ ಬರೋದು, ಈ ಥರ ಇದಕ್ಕೆ ಸಾರ್ದುಲ ಹೇಳ್ತಾರೆ. ಈ ಥರ ಬರೋದೇ ಸ್ಪೆಷಲ್, ಅದನ್ನು ನೋಡೋದೇ ಒಂದು ಖುಷಿ. ಆಮೇಲೆ ಇಲ್ಲಿ ದೇವರ ಮುಂದೆ ಬಂದು ಇಳಿಸ್ತಾರೆ ಅದನ್ನು. ಆಮೇಲೆ ಅವರೇ ವಾಪಸ್ ನಲಿತಾರೆ. ಇಲ್ಲಿ ಎದುರುಗಡೆ ತುಂಬ ಹೊತ್ತು ನಲಿತಾರೆ ದೇವರ ಎದುರುಗಡೆ. ಅದೆಲ್ಲ ನಲಿದೆಲ್ಲ ಆಯಿತು. ಆಮೇಲೆ ಕಬ್ಬು, ಈ ತೆಂಗಿನಕಾಯಿಯನ್ನೆಲ್ಲ ಭಟ್ರೆಲ್ಲ ಎಸಿತಾ ಇದ್ದರು. ಇನ್ನೇನು ಗಣಪತಿಯನ್ನು ವಿಸರ್ಜನೆಗೆ ಟೆಂಪದಲ್ಲಿ ಇಡ್ತಾ ಇದ್ದರು. ಹಾಗೆ ಇನ್ನು ನೆಕ್ಸ್ಟ್ ಇಯರ್ ನೋಡೋದು ನಮ್ಮ ಗಣಪತಿಯನ್ನು. ಮೆರವಣಿಗೆ ಜೊತೆ ಹೋದರೆ ತುಂಬ ಲೇಟ್ ಆಗ್ತದೆ, ಅದಕ್ಕೆ ಸೀದಾ ನಾವು ಅಲ್ಲಿಂದ ಅಮ್ಮನ ಮನೆಗೆ ಹೋದೆವು. ಅಲ್ಲಿ ಸಂಜೆ ಊಟ ಮಾಡಿ ಸೀದಾ ಮನೆಗೆ ಹೊರಟೆವು. ಇವತ್ತಿನ ವ್ಲಾಗ್ ಇಷ್ಟೇ, ಬಾಯ್.